ಕೋಶ ಓದು ದೇಶ ಸುತ್ತು ಅಂತೇಳಿ. ಕೋಶ ಓದಬೇಕು, ದೇಶ ಸುತ್ತಕ್ಕಾಗದೇ ಇರುವಂಥ ವ್ಯಕ್ತಿಗಳು ಖಂಡಿತ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ಮಾಡಿದರೆ ಆ ದೇಶದ ಆ ಭೌಗೋಳಿಕ ಪ್ರದೇಶದ ಇತಿಹಾಸವನ್ನು ತಿಳಿಯೋದಕ್ಕೆ ಸಾಧ್ಯ ಆಗ್ತದೆ. ವಸ್ತು ಸಂಗ್ರಹಾಲಯಗಳಲ್ಲಿ ನಾವು ನಮ್ಮ ವಾಸ್ತುಶಿಲ್ಪಕ್ಕೆ ಹೆಸರಾಗಿರುವಂತಹ ಕಲಾಕೃತಿಗಳನ್ನು ನೋಡ್ಬೋದು. ಈ ಕಲಾಕೃತಿಗಳಲ್ಲಿ ಎಷ್ಟು ಸೂಕ್ಷ್ಮವಾಗಿರುವಂಥ ಕೆತ್ತನೆ ಮಾಡಿದ್ದಾರೆ. ಈ ಕೆತ್ತನೆ ಮತ್ತು ಈ ಶಿಲ್ಪಕಲೆ ಎಷ್ಟು ಹಳೆಯದು, ಎಂತೆಂಥ ಶಿಲ್ಪ ಕಲಾವಿದರು ಇದ್ದರು ಅನ್ನೋದ್ರ ಬಗ್ಗೆ ನಮಗೆ ಈ ಪ್ರಾಚ್ಯಾವಶೇಷಗಳು, ಈ ಶಿಲ್ಪಗಳು ನಮಗೆ ಪರಿಚಯ ಮಾಡಿಕೊಡುತ್ತೆ. ಈ ರೀತಿಯ ಶಿಲ್ಪಕಲೆಗಳು ನಮಗೆ ಮ್ಯೂಸಿಯಮ್ಸ್ಗಳಲ್ಲಿ ಅದನ್ನು ಇಟ್ಟು ನಾವು ಸಂರಕ್ಷಣೆ ಮಾಡ್ತಾಯಿದ್ದೀವಿ. ವಸ್ತು ಸಂಗ್ರಹಾಲಯಗಳು ಒಂದು ಜ್ಞಾನದ ಕೇಂದ್ರಗಳು. ಈ ಜ್ಞಾನದ ಕೇಂದ್ರಗಳಲ್ಲಿ ನಾವು ಭೇಟಿ ಮಾಡೋದ್ರ ಮುಖಾಂತರ ನಮ್ಮ ಜ್ಞಾನವನ್ನು ಕೂಡ ನಾವು ಹೆಚ್ಚಿಸ್ಕೊಳ್ಳೋದಕ್ಕೆ ಅವಕಾಶ ಕಲ್ಪಿಸಿದಂಗೆ ಆಗುತ್ತೆ. ಅದೇ ರೀತಿ ಪೋಷಕರು ತಮ್ಮ ಮಕ್ಕಳನ್ನು ಕರೆದುಕೊಂಡು ಬಂದು ಇಲ್ಲಿರುವಂತಹ ಪ್ರದರ್ಶನಕ್ಕೆ ಇಟ್ಟಿರುವಂತಹ ಕಲಾಕೃತಿಗಳಾಗಿರ್ಬೋದು, ಯುದ್ಧದ ಪರಿಕರಗಳಾಗಿರ್ಬೋದು, ಇವುಗಳ ಪರಿಚಯ ಮಾಡೋದ್ರ ಮುಖಾಂತರ ನಾವು ಮಕ್ಕಳಿಗೆ ನಮ್ಮ ಇತಿಹಾಸದ ಒಂದು ಪರಿಕಲ್ಪನೆಯನ್ನು ನೀಡೋದಕ್ಕೆ ಸಾಧ್ಯ ಆಗ್ತದೆ. ನಮ್ಮ ವಸ್ತು ಸಂಗ್ರಹಾಲಯಗಳಲ್ಲಿ ಯುದ್ಧದ ಪರಿಕರಗಳನ್ನು ನಾವು ಪ್ರದರ್ಶನಕ್ಕೆ ಇಟ್ಟಿದ್ದೇವೆ. ನೋಡಿದಾಗ ಆಗಿನ ಕಾಲ ಯುದ್ಧಕ್ಕೂ ಈಗ ನಡೆಯುತ್ತಿರುವಂಥ ಯುದ್ಧಕ್ಕೂ ಎಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ ಮತ್ತು ಹೇಗೆ ಮಾನವ ಮತ್ತು ಮನುಷ್ಯ ತನ್ನ ಅಭಿವೃದ್ಧಿಗೋಸ್ಕರ ಯಾವ ರೀತಿ ತನ್ನ ಯುದ್ಧ ಕೌಶಲ್ಯಗಳನ್ನು ಒಂದು ಬದಲಾವಣೆ ಮಾಡಿಕೊಂಡಿದ್ದಾನೆ ಅಂತ ಅನ್ನುವ ಒಂದು ಚಿತ್ರಣ ನಮ್ಮ ಮನಸ್ಸಿನಲ್ಲಿ ಮೂಡುತ್ತೆ.